ಶಲೋಮ್. ಇದನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ದೇವರ ಮಕ್ಕಳಿಗೂ ಸಮಾಧಾನವೂ ಸಂತೋಷವೂ ಕೃಪೆಯೂ ಉಂಟಾಗಲಿ. ಈ ದಿನ ಒಂದು ವಿಶೇಷವಾದ ಸಂದೇಶದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಅದುವೇ ಪ್ರಸಂಗಿ 10ನೇ ಅಧ್ಯಾಯ 19-20ನೇ ವಚನದಲ್ಲಿ ನಾವು ನೋಡುವಾಗ, ವಿಶೇಷವಾಗಿ 20ನೇ ವಚನದಲ್ಲಿ, ಮನಸ್ಸಿನಲ್ಲಿಯೂ ರಾಜನನ್ನು ದೂಷಿಸದಿರು, ಮಲಗುವ ಮನೆಯಲ್ಲಿಯೂ ಧನಿಕರನ್ನ ಬೈಯದಿರು. ಪ್ರಿಯ ದೇವರ ಮಕ್ಕಳೇ, ಈ ದಿನಗಳಲ್ಲಿ ಅನೇಕ ದೇವ ಮಕ್ಕಳು, ಅನೇಕ ದೇವ ಜನರು ತಮಗೆ ದೇವರು ಕೊಡಲ್ಪಟ್ಟಂತ ಆ ಯಜಮಾನರನ್ನ ದೂಷಿಸುವಂಥದ್ದು ಮತ್ತೆ ಬೈಕೊಳ್ಳುವಂಥದ್ದನ್ನ ನಾವು ಕಾಣ್ತೇವೆ. ನಿನಗೆ ಸಂಬಳ ಕೊಟ್ಟು, ನಿನಗೆ ಒಂದು ಭವಿಷ್ಯ ರೂಪಿಸಿ, ನೀನು ಪ್ರತಿದಿನ ಉಣ್ಣುವಂತ ಆಹಾರಕ್ಕೆ ಮಾರ್ಗ ಆಗಿರುವಂತ ನಿನ್ನ ಯಜಮಾನನನ್ನ ದೂಷಿಸದಿರು. ಆ ಯಜಮಾನನನ್ನ ಬೈಬೇಡ. ಆ ಯಜಮಾನನನ್ನ ನಿನ್ನ ಮನಸ್ಸಿನಲ್ಲಿಯೂ ಕೂಡ ದೂಷಿಸಬೇಡ ಅಂತ. ಸುಮಾರು ದೇವರ ಮಕ್ಕಳು ಮಾತ್ರವಲ್ಲದೆ ಸಮಾಜದಲ್ಲಿ ತಮಗೆ ಕೆಲಸ ಮಾಡ್ತಾ ಇದ್ದೀರಿ, ಆದ್ರೆ ಅವರು ಹಣ ಕೊಟ್ಟಿದ್ದರಿಂದ, ಅವರು ಸಂಬಳ ಕೊಟ್ಟಿದ್ದರಿಂದ ಇವತ್ತು ಜೀವನ ಮಾಡ್ತಾ ಇದ್ದೀರಿ. ಇವತ್ತಿನ ಆ ಒಂದು ಮೆಂಟಾಲಿಟಿ ಯಾವ ರೀತಿ ಇದೆ ಅಂತಂದ್ರೆ, ನಾನು ಕೆಲಸ ಮಾಡ್ತಾ ಇದ್ದೀನಿ, ಅವ್ರು ದುಡ್ಡು ಕೊಡ್ತಾ ಇದ್ದಾರೆ. ಅಯ್ಯ, ಆ ಕೆಲಸ ಮಾಡಬೇಕಾದ್ರೆ ದುಡ್ಡು ಕೊಡುವಂತ ಆ ಯಜಮಾನನನ್ನ ದೂಷಿಸಬೇಡ ಅಂತ ನನ್ನ ಸರ್ವಶಕ್ತನಾದ ದೇವರು ಹೇಳ್ತಾ ಇದ್ದಾನೆ. ಮನುಷ್ಯನೇ ಹೇಳ್ತಾ ಇಲ್ಲ, ಯಾರೋ ಪ್ರವಾದಿ ಹೇಳ್ತಾ ಇಲ್ಲ, ಯಾವುದೋ ಒಬ್ಬ ಪ್ರಸಂಗಿ ಹೇಳ್ತಾ ಇಲ್ಲ. ಹೇಳ್ತಾ ಇರುವಂತದ್ದು ಒಬ್ಬ ಸೃಷ್ಟಿಕರ್ತನಾದ ದೇವರು. ಆ ಸೃಷ್ಟಿಕರ್ತನಾದ ದೇವರು ರಾಜನಾದಂತ ಸೊಲೊಮೋನನ ಮೂಲಕವಾಗಿ ಬರೆಸ್ತಾ ಇದ್ದಾರೆ. ಇವತ್ತು ನಿಮ್ಮ ಜೀವಿತದಲ್ಲಿ ನಿಮ್ಮ ಯಜಮಾನರನ್ನ, ಅಂದ್ರೆ ನಿಮ್ಮ ಧನಿಕನನ್ನ, ನಿಮಗೆ ಸಂಬಳ ಕೊಡುವಂತ ನಿಮ್ಮ ಯಜಮಾನನನ್ನ ಯಾವ ರೀತಿ ನೀವು ನೋಡ್ತಾ ಇದ್ದೀರಿ? ಎರಡು ರೀತಿಯಾದಂತ ಯಜಮಾನರು ಈ ಲೋಕದಲ್ಲಿ ಇರ್ತಾರೆ. ದೇವರ ಮಕ್ಕಳಿಗೆ ಕೆಲವು ಅನ್ಯ ಯಜಮಾನರುಗಳಿರ್ತಾರೆ, ಅನ್ಯ ಬಾಸ್ಗಳಿರ್ತಾರೆ. ಅವ್ರ ಹತ್ರ ನೀನ್ ಹೇಗ್ ಕೆಲಸ ಮಾಡ್ತಾ ಇದೆಯಾ ಬಹಳ ಪ್ರಾಮುಖ್ಯ. ಹೇಗ್ ಕೆಲಸ ಮಾಡ್ತಾ ಇದೆಯಾ, ಹೇಗ್ ಸಂಬಳ ತಗೊಳ್ತಾ ಇದೆಯಾ ಅನ್ನೋದು ಬಹಳ ಪ್ರಾಮುಖ್ಯ. ಸುಮಾರು ಜನ ಕೆಲಸ ಮಾಡ್ತಾ ಇದ್ದೀವಿ, ಸಂಬಳ ತಗೊಳ್ತಾ ಇದ್ದೀವಿ, ಬೇಜವಾಬ್ದಾರಿಕೆಯಿಂದ ಕೆಲಸ ಮಾಡುವಂತವ್ರು ಇದ್ದಾರೆ, ಸೋಮಾರಿಗಳಾಗಿ ಕೆಲಸ ಮಾಡುವಂತವ್ರು ಇದ್ದಾರೆ. ಇವತ್ತೇ ಮುಗಿಬೇಕಾಗಿದ್ದ ಕೆಲಸವನ್ನ, ಒಂದು ದಿನದಲ್ಲಿ ಮುಗಿಯುವಂತ ಕೆಲಸವನ್ನ 3 ದಿನ ಮಾಡ್ತಾ ಇದ್ದಾರೆ. 1 ಅವರ್ ಕೆಲಸವನ್ನ 10 ಅವರ್ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ ಕೆಲಸ ಮಾಡಿ ಹೇಗ್ ಸಂಬಳ ತಗೊಳ್ತಾ ಇದೀಯಾ, ಹೇಗ್ ನೆಮ್ಮದಿಯಿಂದ ಊಟ ಮಾಡ್ತಾ ಇದೀಯಾ? ಆದುದರಿಂದ ನಿನ್ನ ಧನಿಯನ್ನ ದೂಷಿಸಬೇಡ ಎಂಬುದಾಗಿ ನನ್ನ ಸತ್ಯವೇದ ತಿಳಿಸ್ತಾ ಇದೆ. ಅದಕ್ಕೆ ನಾನು ಸತ್ಯವೇದ ಅಂದ್ರೆ ನನಗೆ ಬಹಳ ಇಷ್ಟ. ನನ್ನ ಸತ್ಯವೇದ ಸತ್ಯವನ್ನ ತಿಳಿಸ್ತದೆ. ನನ್ನ ಸತ್ಯವೇದ ಮನುಷ್ಯರಿಗೆ ನಡವಳಿಕೆಯನ್ನ ಕಲಿಸ್ತದೆ, ಆಟಿಟ್ಯೂಡ್ ಗಳನ್ನ ಬದಲಾವಣೆ ಮಾಡ್ಕೊಂತ ತಿಳಿಸ್ತದೆ. ಆದುದರಿಂದ ಹೇಗ್ ಕೆಲಸ ಮಾಡ್ತಾ ಇದೀಯಾ? ಒಂದು ವೇಳೆ ಅನ್ಯ ಬಾಸ್ ನಿನಗಿದ್ರೆ, ನೀನ್ ಮಾಡುವಂತ ಕೆಲಸದಲ್ಲಿಯೇ ಕ್ರಿಸ್ತನನ್ನ ಪ್ರಚುರಪಡಿಸಬಹುದು, ಕ್ರಿಸ್ತನ ಮಹಿಮೆಯನ್ನ ಪ್ರಚುರಪಡಿಸಬಹುದು, ಕ್ರಿಸ್ತನ ಗುಣಾತಿಶಯಗಳು ಪ್ರಚುರಪಡಿಸಬಹುದು. ಎಷ್ಟೋ ದೇವರ ಮಕ್ಕಳು ಹೆಸರಿಗೆ ಮಾತ್ರ ದೇವರ ಮಕ್ಕಳು, ಎಷ್ಟೋ ದೇವರ ಮಕ್ಕಳು ಹೆಸರಿಗೆ ಮಾತ್ರ ಕ್ರೈಸ್ತರು, ಎಷ್ಟೋ ದೇವರ ಮಕ್ಕಳು ಕ್ರೈಸ್ತ ಹೆಸರುಗಳನ್ನು ಇಟ್ಟುಕೊಂಡು ಕೇವಲ ನೇಮಾನಿಷ್ಠಗಳನ್ನು ಅನುಸರಿಸುವಂತವರು. ನಿಮ್ಮ ಗುಣಗಳಲ್ಲಿ, ನಿಮ್ಮ ಕ್ರಿಯೆಗಳಲ್ಲಿ ನೀವು ಕ್ರೈಸ್ತರೆನಿಸಿಕೊಳ್ಳಬೇಕು. ನೀವು ಮಾಡುವಂತ ಕೆಲಸದಲ್ಲೇ ನಿನ್ನಲ್ಲಿ ಏನೋ ವಿಶೇಷತೆ ಇದೆ ಎಂಬುದಾಗಿ ಗೊತ್ತಾಗಬೇಕು. ಯಾವ ರೀತಿ ಕೆಲಸ ಮಾಡ್ತಾ ಇದೀಯಾ? ನೀನು ನಿಷ್ಠಾವಂತನಾಗಿ ಕೆಲಸ ಮಾಡದೆ ಹೋದ್ರೆ, ನೀನು ಸತ್ಯಪರನಾಗಿ ಕೆಲಸ ಮಾಡದೆ ಹೋದ್ರೆ, ಹಾರ್ಡ್ ವರ್ಕ್ ಮಾಡದೆ ಹೋದ್ರೆ, ನೀನ್ ಬಾಸ್ ಹೇಗೆ ನಿನ್ ಪ್ರಮೋಷನ್ ಕೊಡ್ಲಿಕ್ಕೆ ಸಾಧ್ಯ? ನೀನ್ ಬಾಸ್ ಹೇಗೆ ನಿನ್ನ ಸ್ಯಾಲರಿ ಇನ್ಕ್ರಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ? ನೀನ್ ಬಾಸ್ ನಿನ್ನ ಕೆಲಸವನ್ನ ನೋಡಿ ಒಪ್ಪಿಕೊಳ್ಬೇಕಲ್ಲ, ಅದಿನ ಕೆಲಸವನ್ನು ನೋಡಿ ಆತನು ಸಂತೋಷಪಟ್ಟು ಇನ್ಕ್ರಿಮೆಂಟ್ ಮಾಡ್ಬೇಕಲ್ವಾ? ಆದುದರಿಂದ 2 ರೀತಿಯಂತ ಯಜಮಾನರು, ಒಬ್ಬರು ಅನ್ಯರು ಇರ್ತಾರೆ. ನಿನ್ನ ಒಳ್ಳೆತನ, ನಿನ್ನ ಒಳ್ಳೆ ಕೆಲಸ, ನಿನ್ನ ಹಾರ್ಡ್ ವರ್ಕ್, ನಿನ್ನ ಆಟಿಟ್ಯೂಡ್, ಇವೆಲ್ಲವುಗಳನ್ನು ನೋಡಿ ನಿನ್ನ ಯಜಮಾನನ್ ಹೇಳ್ಬೇಕು, ನೀನು ನಿಜವಾದ ಕ್ರೈಸ್ತನು ಅಂತ ಹೇಳಿ. ದಾನಿಯೇಲನು ಪರಾಕ್ರಮವುಳ್ಳವನಾಗಿದ್ದ, ಪರಮ ಬುದ್ಧಿಯುಳ್ಳವನಾಗಿದ್ದ. ಅವನ ರಾಜನು ಹೇಳಿದ, ನಿನ್ನಲ್ಲಿ ಆಲಸ್ಯವಿಲ್ಲ, ನೀನ್ ನಿತ್ಯ ಭಜಿಸುವಂತ ದೇವರು ನಿನ್ನನ್ನು ರಕ್ಷಿಸ್ತಾನೆ, ನೀನು ಪರಾಕ್ರಮಿ, ನೀನ್ ಪರಮ ಬುದ್ಧಿಯುಳ್ಳವನು ಅಂತ ಸರ್ಟಿಫಿಕೇಟ್ ಕೊಡ್ತಾನೆ. ಅದೇ ರೀತಿ ನಿನ್ನ ಅನ್ಯ ಬಾಸ್ ನಿನ್ನ ಒಳ್ಳೆ ಗುಣಗಳು, ನಿನ್ನ ಒಳ್ಳೆ ಮಾತು, ನಿನ್ನ ಹಾರ್ಡ್ ವರ್ಕ್, ನಿನ್ನ ಪ್ರಯಾಸ, ಇವೆಲ್ಲಗಳು ನೋಡಿ ನಿನಗೆ ಪ್ರಮೋಷನ್, ನಿನಗೆ ಸಂಬಳ ಇನ್ಕ್ರಿಮೆಂಟ್ ಮಾಡಿ ನಿನ್ನನ್ನು ಉತ್ತಮವಾದ ಸ್ಥಾನಕ್ಕೆ ತಗೊಂಡೋಗಿಡಬೇಕು, ದಾನಿಯೇಲನ ಹಾಗೆ. ಇನ್ನು ಕೆಲವರಿಗೆ, ಅನೇಕ ಜನರು ಕ್ರೈಸ್ತರಿಗೆ ಕ್ರೈಸ್ತ ನಾಯಕರುಗಳಿದ್ದಾರೆ, ಅಂದ್ರೆ ಕ್ರೈಸ್ತ ಬಾಸ್ಗಳಿದ್ದಾರೆ, ಸಂಬಳ ಕೊಡುವಂತ ಕ್ರೈಸ್ತರುಗಳಿದ್ದಾರೆ. ಅಂತವರಿಗೆ ಸುಮಾರು ಜನ ಗೌರವ ಕೊಡದೆ,
ಅಂತ ಬಾಸ್ಗಳನ್ನ ಒಂದು ನೆಗ್ಲಿಜಿಯನ್ಸ್ ಆಗಿ ಕೆಲಸ ಮಾಡುವಂಥದ್ದು. ನೀನ್ ಬಾಸ್ ಒಬ್ಬ ಕ್ರೈಸ್ತನಾಗಿದ್ರೆ ನೀನು 2 ಪಟ್ಟು ಗೌರವ ಕೊಟ್ಟು 2 ಪಟ್ಟು ಮರ್ಯಾದೆಯನ್ನು ಕೊಟ್ಟು ಕೆಲಸ ಮಾಡಬೇಕು. ದೇವರು ನೋಡ್ತಾನೆ ಎಂಬುದಾಗಿ ಕೆಲಸ ಮಾಡು. ಇದನ್ನು ಕೇಳಿಸ್ಕೊಳ್ತಂತ ಪ್ರಿಯ ಸಹೋದರ ಸಹೋದರಿ, ಎಷ್ಟೋ ಸೇವಕರುಗಳು, ಪಾಸ್ಟರ್ಸ್ಗಳು ಯಾರೋ ಅಂಡರ್ನಲ್ಲಿ ಸೇವೆ ಮಾಡ್ತಾ ಇದ್ದೀರಿ, ಅವರು ಸರಿಯಾಗಿ ಸಂಬಳ ಕೊಡ್ಲಿಲ್ಲ, ನನಗೆ ಇನ್ಕ್ರಿಮೆಂಟ್ ಮಾಡ್ತಾ ಇಲ್ಲ, ನನಗೆ 1,000 ಕೊಡ್ತಾ ಇದ್ದಾರೆ, ಗುಣಗುಟ್ಟುತ್ತಾ ಇರುವಂತದ್ದು. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಧನಿಕನನ್ನ ದೂಷಿಸಬೇಡ. ನಿನಗೆ 1,000 ಕೊಡ್ತಾರೋ, ನಿನಗೆ 10,000 ಕೊಡ್ತಾರೋ, ನಿನಗೆ 20,000 ಕೊಡ್ತಾರೋ, ನಿನ್ನ ಧನಿಕನನ್ನ, ನಿನ್ನ ಬಾಸ್ ಅನ್ನ, ಆತನ ಕ್ರೈಸ್ತನಾಗಿದ್ರೆ 2 ಪಟ್ಟು ಗೌರವದೊಂದಿಗೆ ಆತನಿಗೆ ಕಾಣಬೇಕು, ಮರ್ಯಾದೆಯನ್ನು ಕೊಡಬೇಕು. ಆತನ ಕ್ರೈಸ್ತ ಸಹೋದರನೆಂದೆನಿಸಿ ಅಸಡ್ಡೆ ಮಾಡಬಾರದು. ನನ್ನ ಬಾಸ್ ಕ್ರೈಸ್ತ ಸಹೋದರನು ಅಥವಾ ಒಂದು ಸಂಸ್ಥೆ ಅಂತ ಹೇಳಿ ಅಸಡ್ಡೆ ಮಾಡಬಾರದು. ನೀನ್ ಕೆಲಸವನ್ನ ಚೆನ್ನಾಗಿ ಮಾಡಿದ್ರೆ, ನೀನು ಸೇವೆಯನ್ನ ನೀನು ಯಜಮಾನರು ಅಥವಾ ನಿನ್ನ ಮೇಲಿರುವಂತ ಬಾಸ್, ನಿನ್ನ ಮೇಲಿರುವಂತ ಅಧಿಕಾರಿ ನೋಡ್ತಾರೆ ಅಂತ ಕೆಲಸ ಮಾಡಿದ್ರೆ, ನಿನ್ನ ಅಧಿಕಾರಿ ನೋಡ್ತಾರೆ ಅಂತ ಸೇವೆ ಮಾಡಿದ್ರೆ, ನಿನ್ನ ಅಧಿಕಾರಿ ನೋಡ್ತಾರೆ ಅಂತ ಆಗ ಮಾತ್ರ ನೀನು ಪರಮ ಬುದ್ಧಿಯುಳ್ಳ ಕೆಲಸ ಮಾಡಿದ್ರೆ ನಿನಗೆ ಯಾವ ಪ್ರಮೋಷನ್ ಸಿಗಲ್ಲ, ನಿನಗೆ ಯಾವ ಕೆಲಸವೂ ಸಿಗಲ್ಲ. ನಿನ್ನ ಜೀವಿತದಲ್ಲಿ ನಿನಗೆ ಕೊಡಲ್ಪಟ್ಟಂತ ಕಾರ್ಯದಲ್ಲಿ, ಕೆಲಸದಲ್ಲಿ ಪ್ರಾಮಾಣಿಕತೆಯಿಂದ, ಪರಮ ಬುದ್ಧಿಯಿಂದ ಕೆಲಸ ಮಾಡಿದ್ರೆ ದೇವರೇ ನಿನ್ನನ್ನ ಉನ್ನತ ಸ್ಥಾನಕ್ಕೆ ಏರಿಸ್ತಾರೆ, ಉನ್ನತ ಪದವಿಗೆ ತರ್ತಾರೆ. ಉದಾಹರಣೆ, ನಾನೇ ಅನೇಕ ವರ್ಷಗಳು ಒಂದು ಸಂಸ್ಥೆಯ ಕೈ ಕೆಳಗಡೆ ಬಹಳಷ್ಟು ಪ್ರಯಾಸ ಪಟ್ಟು ಕೆಲಸ ಮಾಡಿದೆ. ಜನರು ಏನಂದ್ರೂ ಪರವಾಗಿಲ್ಲ, ನಾನು ಮಾಡುವಂತ ಕೆಲಸದಲ್ಲಿ ದೇವರನ್ನ ಮುಂದಿಟ್ಕೊಂಡು, ದೇವರೇ ನಾನು ನಿನಗೋಸ್ಕರ ಮಾಡ್ತೇನೆ, ದೇವರೇ ಈ ಕಸವನ್ನ ನಿನಗೋಸ್ಕರ ಗುಡಿಸ್ತೇನೆ, ಈ ಟಾಯ್ಲೆಟ್ ಅನ್ನ ನಿನಗೋಸ್ಕರ ತೊಳಿತೇನೆ, ದೇವರೇ ನಾನು ಈ ಸಭೆಯನ್ನ ಕ್ಲೀನ್ ಮಾಡೋದು ನಿನಗೋಸ್ಕರ ಮಾಡ್ತೇನೆ ಎಂಬುದಾಗಿ ಮಾಡಿದ್ರಿಂದ ದೇವರು ಇವತ್ತು ನನ್ನನ್ನ ಅನೇಕರಿಗೆ ಸಹಾಯ ಮಾಡುವವನಾಗಿ, ನನ್ನನ್ನ ಒಂದು ನಾಯಕತ್ವ ಸ್ಥಾನಕ್ಕೆ ತೆಗೆದುಕೊಂಡು ಬಂದಿಟ್ಟಿದ್ದಾರೆ. ಈ ಲೋಕದಲ್ಲಿ ನಿನ್ನನ್ನು ಉದ್ಧಾರ ಮಾಡ್ಲಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಸಹೋದರ ಸಹೋದರಿ, ನೀನು ಮಾಡುವಂತ ಕೆಲಸದಲ್ಲಿ, ನೀನು ಮಾಡುವಂತ ಸೇವೆಯಲ್ಲಿ, ನೀನು ಪ್ರತಿಯೊಂದರಲ್ಲಿ ನಿಮ್ಮ ಯಜಮಾನರು ನೋಡಿದಾಗ ಮಾತ್ರ ಸೇವೆ ಮಾಡಿ. ಯಜಮಾನರಿದ್ದಾಗ ಒಂದು ರೀತಿ, ಯಜಮಾನರು ಇಲ್ಲದೆ ಇರುವಾಗ ಒಂದು ರೀತಿ, ಅಧಿಕಾರಿಗಳಿದ್ದಾಗ ಒಂದು ರೀತಿ, ನೀನು ಅಧಿಕಾರಿಗಳು ಇಲ್ಲದೆ ಇರುವಾಗ ಒಂದು ರೀತಿ. ನೀನು ಸೇವೆ ಮಾಡಿದ್ರೂ ಉದ್ಧಾರ ಆಗಲ್ಲ, ನೀನು ಕೆಲಸ ಮಾಡಿದ್ರೂ ಉದ್ಧಾರ ಆಗಲ್ಲ. ನಿನ್ನ ಉದ್ಧಾರ ಇವತ್ತು ದೇವರ ಕೈನಲ್ಲಿದೆ, ನಿನ್ನ ಪ್ರಯಾಸದ ಕೈನಲ್ಲಿದೆ, ನಿನ್ನ ಕಷ್ಟದ ಕೈನಲ್ಲಿದೆ. ನೀನು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಿ, ಯಾವ ರೀತಿ ಸೇವೆ ಮಾಡ್ತಾ ಇದ್ದಿ, ಸ್ವಲ್ಪ ಯೋಚನೆ ಮಾಡು. ಮನುಷ್ಯರನ್ನ ಮೆಚ್ಚಿಸುವವನಾಗಿ ಮಾಡಿದ್ರೆ ಈ ಲೋಕದಲ್ಲಿ ನೀನು ಎಂದಿಗೂ ನೀನು ದೇವರ ಕಾರ್ಯವನ್ನ, ದೇವರ ಆಶೀರ್ವಾದವನ್ನ ಕಾಣಲಾರೆ. ಆದುದರಿಂದ ನಿನ್ನ ಯಜಮಾನನನ್ನ ದೂಷಿಸದಿರು. ನಿನಗೆ ಅನ್ನ ಕೊಡುವಂತ, ನಿನಗೆ ಸಂಬಳ ಕೊಡುವಂತ ನಿನ್ನ ದಣಿಯನ್ನ ದೂಷಿಸಿದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. ದೂಷಿಸಿದರೆ ನೀನು ಯಾವುದನ್ನು ಕಾಣಲಾರೆ, ದೈವಿಕವಾದ ದೇವರ ಆಶೀರ್ವಾದವನ್ನು ಕಾಣಲಾರೆ. ದೇವರ ರಾಜನ ಹೃದಯವು ದೇವರ ಕೈನಲ್ಲಿದೆ ಅಂತೆ. ಅದು ನೀರಿನ ಕಾಲುವೆಗಳು, ಆತನ ಸಂಕಲ್ಪಗಳು ದೇವರ ಕೈನಲ್ಲಿದೆ. ಆತನ ತನಗೆ ಬೇಕಾದ ಕಡೆಗೆ ತಿರುಗಿಸ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. ನಿನಗೆ ಪ್ರಮೋಷನ್ ಬೇಕಾ, ನಿನಗೆ ಇನ್ಕ್ರಿಮೆಂಟ್ ಬೇಕಾ, ದೇವರು ಮುಂದೆ ಕೆಲಸ ಮಾಡು. ನಿನ್ನ ದಣಿಯನ್ನ ದೇವರು ಪ್ರೇರೇಪಿಸಿ ನಿನಗೆ ಬೇಕಾದ ಆಶೀರ್ವಾದ, ನಿನಗೆ ಬೇಕಾದ ಇನ್ಕ್ರಿಮೆಂಟ್, ನಿನಗೆ ಬೇಕಾದ ಪ್ರಮೋಷನ್ ಎಲ್ಲವನ್ನ ತಕ್ಕ ಸಮಯದಲ್ಲಿ ದೇವರು ಒದಗಿಸಿಕೊಡ್ತಾನೆ. ಇದನ್ನು ನೀನು ಗಮನಕ್ಕೆ ತೆಗೆದುಕೋ, ಇವತ್ತೇ ಬದಲಾಯಿಸ್ಕೋ, ಇವತ್ತೇ ಚೇಂಜ್ ಮಾಡ್ಕೋ. ಕರ್ತನ ನಿನ್ನನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.